ನಮಸ್ತೆ. ನಮ್ಮ ಗುರು ಯೂಟ್ಯೂಬ್ ಚಾನಲಿಂದ ಪ್ರೀತಿಪೂರ್ವಕವಾದಂಥ ಸ್ವಾಗತ. 6th 7th 8th 9th 10th ಯಾರಿಗಾದರೂ ಆಲ್ಜಿಬ್ರಾ ಕ್ವಶನ್ಸ್ ನಿಮಗೆ ಸಾಲ್ವ್ ಮಾಡೋಕ್ಕಾಗಲ್ಲ, ಲೆಸನ್ಸ್ ಟಫ್ ಆಗ್ತವೆ, ಪಾಲಿನಾಮಿಯಲ್ ಬರಲ್ಲ, ಕ್ವಾಡ್ರಾಟಿಕ್ ಇಕ್ವೇಷನ್ ಬರಲ್ಲ ಅಂದರೆ ಹೆದರಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋ ಒಂದು ಕರೆಕ್ಟಾಗಿ ನೋಡಿ, ಪಾಯಿಂಟ್ಸ್ ಮಾಡ್ಕೊಳ್ರಿ. ಗೊತ್ತಾಗಿಲ್ಲ ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ನಿಮಗೆ ಆಲ್ಜಿಬ್ರಾ ಅಥವಾ ಪಾಲಿನಾಮಿಯಲ್ಸ್ ಅಥವಾ ಕ್ವಾಡ್ರಾಟಿಕ್ ಇಕ್ವೇಷನ್ ಎಲ್ಲ ಸಹ ಈಸಿ ಆಗಿ ಆಗ್ತವೆ. ನೀವು ಯಾವುದೇ ಸ್ಕೂಲ್ನಲ್ಲಿ ಓದಿದ್ರು ಸಹ, ನೀವು ಈಗ ಪ್ರೆಸೆಂಟ್ಲಿ ಎಷ್ಟೇ ಸ್ಕೋರ್ ಮಾಡ್ತಿದ್ರು ಸಹ ನಮ್ಮ ಗುರು ಅಕಾಡೆಮಿ ಸ್ಟೂಡೆಂಟ್ಸ್ ನೀವು ನಿಮ್ಮ ಸ್ಕೂಲಲ್ಲಿ ಟಾಪರ್ ಆಗಬೇಕು, ಅದೇ ನಮ್ಮ ಉದ್ದೇಶ. ಹಾಗೆ ಆಗ್ತಿರಮ್ಮ. ಬನ್ನಿ, ಈಗ ಮುಖ್ಯವಾಗಿ ಹೇಳಕ್ಕೆ ಮರ್ತಿದ್ದು ಏನಂದರೆ 9th ಸ್ಟ್ಯಾಂಡರ್ಡಿಂದು CBSE ಬುಕ್ ಎಲ್ಲ ಚೇಂಜ್ ಆಗಿದ್ದಕ್ಕೆ, ಸಿಲೆಬಸ್ ಚೇಂಜ್ ಆಗಿದ್ದಕ್ಕೆ ನಾನು ಹೊಸದಾಗಿ ವಿಡಿಯೋ ಮಾಡಿದ್ದಿಲ್ಲ. ಇವತ್ತಿಂದ ಆ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಸೆಕೆಂಡ್ ಲೆಸನ್ ಇದು, ಇಂಟ್ರೊಡಕ್ಷನ್ ಟು ಲೀನಿಯರ್ ಪಾಲಿನಾಮಿಯಲ್ಸ್ ಅಂತ. ಹಾಗಾಗಿ ಅದಕ್ಕಾದರೂ ಅನ್ಕೊಳ್ಳಿ, ಅಥವಾ ನೀವು 7th ಇಂದ ಅಥವಾ 6th ಇಂದ 10th ವರೆಗೂ ಎಲ್ಲರಿಗೂ ಸಹ ಆಲ್ಜಿಬ್ರಾ ಟಫ್ ಆಗೋರು ಈ ವಿಡಿಯೋ ನೋಡಿದರೆ ಈಸಿ ಆಗೇ ಆಗುತ್ತೆ. ಬನ್ನಿ ಸ್ನೇಹಿತರೆ, ಈ ಲೆಸನ್ನಲ್ಲಿ ಮುಖ್ಯವಾಗಿ ಏನೇನು ಬೇಸಿಕ್ಸ್ ಇದಾವೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಮುಂದಿನ ಎಪಿಸೋಡ್ನಲ್ಲಿ ಫಸ್ಟ್ ಎಕ್ಸೈಸ್ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನೋಡೋಣ. ಈ ಲೆಸನ್ನಲ್ಲಿ ಬರುವಂಥ ಬೇಸಿಕ್ಸ್ ಒಂದನೇದೇನೆಂದರೆ ವೇರಿಯೇಬಲ್ಸ್, ಎರಡನೇದು ಕಾನ್ಸ್ಟೆಂಟ್ಸ್, ಮೂರನೇದು ಕೋಎಫಿಷಿಯಂಟ್ಸ್, ನಾಲ್ಕನೇದು ಟರ್ಮ್ಸ್. ಹಿಂಗೆ ಬರ್ತವೆ. ಫಸ್ಟ್ ಇವು ಮೂರನ್ನು ಅರ್ಥ ಮಾಡ್ಕೊಳ್ಳಿ. ಮೊದಲನೇದು ವೇರಿಯೇಬಲ್ ಅಂದ್ರೆ ಏನು? ವೇರಿ ಅಂದ್ರೆ ಏನು ಹೇಳ್ರಿ? ಫಿಕ್ಸ್ ಇರಲ್ಲ, ವೇರಿಯೇಷನ್ ಆಗುತ್ತೆ ಅಂತ. ಹಾಗೆ ವೇರಿಯೇಬಲ್ ಅಂದ್ರೆ ವ್ಯಾಲ್ಯೂ ಫಿಕ್ಸ್ ಇಲ್ಲದಂತಹ ಯಾವ್ಯಾವ ಸಿಂಬಲ್ಸ್ ಅನ್ನ ಬಳಸ್ತೀವಿ ನಾವು ಮ್ಯಾಥ್ಸ್ನಲ್ಲಿ, ಅವೇ ಎಕ್ಸ್ ಎಲ್ಲ ಈ ಆಲ್ಫಾಬೆಟ್ಸು, ಅವುಗಳನ್ನು ನಾವು ವೇರಿಯೇಬಲ್ ಅಂತೀವಿ. ಯಾವ ವೇರಿಯೇಬಲ್? ವೇರಿಯೇಬಲ್ಸ್ ಆರ್ ದ ಲೆಟರ್ಸ್ ಆರ್ ಆಲ್ಫಾಬೆಟ್ಸ್. ಅರ್ಥದ ಸಿಂಪಲ್ ಆಗಿ ಹೇಳ್ತಿದ್ದೀನಿ. ಡೆಫಿನೇಷನ್ ನಿಮಗೆ ಎಕ್ಸಾಮಿನೇಷನ್ ಕೇಳಲ್ಲ, ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾಕೆ ಇವಕ್ಕೆ ಆಲ್ಫಾಬೆಟ್ಸ್ಗೆ ವೇರಿಯೇಬಲ್ಸ್ ಅಂತೀವಿ? ಬಿಕಾಸ್ ದೇ ಡೋಂಟ್ ಹ್ಯಾವ್ ಫಿಕ್ಸ್ಡ್ ವ್ಯಾಲ್ಯೂ ಇಲ್ಲ. ಅದಕ್ಕೋಸ್ಕರ ಅವನ್ನೇಂತ ನಾವು ವೇರಿಯೇಬಲ್ಸ್ ಅಂತೀವಿ. ಸ್ನೇಹಿತರೆ, ಇನ್ನು ಮುಂದೆ ವೇರಿಯೇಬಲ್ಸ್ ಅಂದ್ರೆ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸ್ಕೂಲ್ನಾಗ ಯಾರು ಕೇಳಿದ್ರು ಚಕ್ 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 ಹೇಳ್ಬೇಕು. ಏನೋ ಒಂದಲ್ಲ 26 ವೇರಿಯೇಬಲ್ಗೆ ಎಕ್ಸಾಂಪಲ್ ಕೊಡ್ತೀವಿ ಅನ್ಬೇಕು ನೀವು. ಅದಕ್ಕಿಂತ ಹೆಚ್ಚಿನ ಕೊಡ್ಬೋದು. ಆಲ್ಫಾ ಬೀಟಾ ಗಾಮಾ ಹಂಗೂ ಬರ್ತವೆ ಎಕ್ಸಾಂಪಲ್ಸ್. ಬೇಗ ವೇರಿಯೇಬಲ್ಸ್ಗೆ ಎಕ್ಸಾಂಪಲ್ಸ್ ಏನು ಗೊತ್ತಿರೋರು ಜಾಂಡ್ರ್ ಮಾತ್ರ, ಅದು ರೀಸೆಂಟ್ ಆಗಿ ನಮ್ಮ ಗುರು ಅಕಾಡೆಮಿ ಸ್ಟೂಡೆಂಟ್ಸ್ ಮಾತ್ರ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ನೀವು ಅಂದರೆ ನೀವು ಆ ಟ್ಯೂಷನ್ಗೆ ಹೋಗಿದ್ರಿ, ನಮ್ಮ ಚಾನಲ್ ನೋಡ್ತೀರ ಅಂದರೆ ನಮ್ಮ ಸ್ಟೂಡೆಂಟ್ಸ್ ಅಮ್ಮ. ಹಾಗೆ ಓಕೆ, ವೇರಿಯೇಬಲ್ಸ್ಗೆ ಏನಾಗ್ಬೋದು ನಾವು? ಎ, ಬಿ, ಸಿ, ಡಿ, ಇ, ಎಫ್, ಜಿ, ಡಾಟ್ ಡಾಟ್ ಡಾಟ್. ಜಿಯಿಂದ ಯಾಕೆ ಡಾಟ್ ಮಾಡಿದ್ರೆ ಜಿ ಫಾರ್ ಗುರು. ಓಕೆ, ನೆಕ್ಸ್ಟ್ ಎಕ್ಸ್, ವೈ, ಝೆಡ್, ಇವೆಲ್ಲ ನೀವು ವೇರಿಯೇಬಲ್ಸ್. ಅರ್ಥ ಮಾಡ್ಕೊಂಡು ಸ್ನೇಹಿತರೆ, ವೇರಿಯೇಬಲ್ಸ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾಕೆ ಅರ್ಥ ಮಾಡ್ಕೊಳ್ಬೇಕಂದ್ರೆ ಪಾಲಿನಾಮಿಯಲ್ ಅನ್ನೋ ಕಾನ್ಸೆಪ್ಟ್ ನಿಂತ್ಕೊಂಡಿರೋದು ಸಹ ವೇರಿಯೇಬಲ್ಸ್ನ ಪವರು ಹೋಲ್ ನಂಬರ್ ಆಗಿರ್ಬೇಕು. ಅರ್ಥದ ಸ್ನೇಹಿತರೆ, ಹೋಲ್ ನಂಬರ್ ಅಂದ್ರೆ 0 ಇಂದ ಬರುವಂತ ನಂಬರ್, 0 ಇಂದ 1 2 3 4 ಎಷ್ಟಾದ್ರೂ ಹೋಗ್ಲಿ. ಅಲ್ಲಿ ನಿಮಗೆ ವೇರಿಯೇಬಲ್ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಪಾಲಿನಾಮಿಯಲ್ ಅನ್ನ ಐಡೆಂಟಿಫೈ ಮಾಡಕ್ ಬರಲ್ಲ. ಅದಕ್ಕೋಸ್ಕರ ಪಾಲಿನಾಮಿಯಲ್ ಅರ್ಥ ಆಗ್ಬೇಕಂದ್ರೆ ನೀವು ಮೊದಲು ವೇರಿಯೇಬಲ್ ಅರ್ಥ ಮಾಡ್ಕೊಳ್ಳಿ. ವೇರಿಯೇಬಲ್ ಅಂದ್ರೇನು? ಈ ಆಲ್ಫಾಬೆಟ್ಸ್ ಅಥವಾ ಲೆಟರ್ಸ್, ಇವುಗಳ ವ್ಯಾಲ್ಯೂ ಫಿಕ್ಸ್ ಇರಲ್ಲ, ವೇರಿಯೇಷನ್ ಆಗುತ್ತೆ. ಹಾಗಾಗಿ ಇದನ್ನ ನಾವು ವೇರಿಯೇಬಲ್ ಅಂತೀವಿ. ಒಂದೊಂದು ಕ್ವಶನ್ ಅಲ್ಲಿ x = 0 ಬರ್ಬೋದು, ಇನ್ನೊಂದರಲ್ಲಿ 1 ಬರ್ಬೋದು, ಇನ್ನೊಂದರಲ್ಲಿ 1 ಕೋಟಿ ಬರ್ಬೋದು, ಇನ್ನೊಂದರಲ್ಲಿ ಮೈನಸ್ ಬರ್ಬೋದು, ಅಂದ್ರೆ ಮೈನಸ್ ನೆಗಿರೋ ನಂಬರ್ ಬರ್ಬೋದು, ಇನ್ನೊಂದರಲ್ಲಿ ರೂಟ್ ನೆಗಿರೋ ನಂಬರ್ ಬರ್ಬೋದು. ಹಾಗಾಗಿ ವ್ಯಾಲ್ಯೂ ಫಿಕ್ಸ್ ಇಲ್ಲ. ಒಂದೊಂದು ಕ್ವಶನ್ ಅಲ್ಲಿ ಒಂದೊಂದು ರೀತಿ ಆನ್ಸರ್ ಬರ್ತಿರ್ತವೆ. ಹಾಗಾಗಿ ಅವುಗಳನ್ನ ವೇರಿಯೇಬಲ್ಸ್ ಅಂತೀವಿ. ಈಗ ಕಾನ್ಸ್ಟೆಂಟ್ಸ್ ಅಂದ್ರೆ ಏನು? ಕಾನ್ಸ್ಟೆಂಟ್ಸ್ ಅಂದ್ರೆ ನಂಬರ್ಸ್. ಸುಲಭವಾಗಿ ಹೇಳ್ಬೇಕಂದ್ರೆ ಕಾನ್ಸ್ಟೆಂಟ್ಸ್ ಆರ್ ನಂಬರ್ಸ್. ಯಾಕೆ ಅವುಗಳನ್ನು ನಾವು ಕಾನ್ಸ್ಟೆಂಟ್ಸ್ ಅಂತೀವಿ ಅಂದ್ರೆ ಇದನ್ನೇ ಕಾಪಿ ಮಾಡಿ ಹೇಳ್ಕೊಂಡ್ಬಿಡೋಣ. ಬಿಕಾಸ್ ದೇ ಹ್ಯಾವ್ ಏನು ಫಿಕ್ಸ್ಡ್ ವ್ಯಾಲ್ಯೂ. ನೋಡ್ರಿ, ಕಾನ್ಸ್ಟೆಂಟ್ಸ್ ಅಂತ ಯಾಕಂತೀವಿ? 5 ಅಂದ್ರೆ 5 ವ್ಯಾಲ್ಯೂ 5 ಅಷ್ಟೇ. ನೀವು ಇನ್ನೊಂದು 50 ವರ್ಷ ಬಿಟ್ಟು ನೋಡಿದ್ರು 5ನೇ. 10 ಅಂದ್ರೆ 10ನೇ, -15 ಅಂದ್ರೆ -15ನೇ, √5 ಅಂದ್ರೆ √5ನೇ. ಅವುಗಳ ವ್ಯಾಲ್ಯೂ ಚೇಂಜ್ ಆಗಲ್ಲ. ಅರ್ಥದ ಸ್ನೇಹಿತರೆ, ವ್ಯಾಲ್ಯೂ ಚೇಂಜ್ ಆಗಲ್ಲ ಅಂದ್ರೆ ಅವುಗಳನ್ನ ಏನಂತೀವಿ ನಾವು? ಕಾನ್ಸ್ಟೆಂಟ್ಸ್. ಸೊ ಸಿಂಪಲ್ ಆಗಿ ಏನು ಹೇಳ್ತೀರಿ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಾನ್ಸ್ಟೆಂಟ್ಸ್ ಅಂದ್ರೆ ನಂಬರ್ಸ್, ವೇರಿಯೇಬಲ್ಸ್ ಅಂದ್ರೆ ಆಲ್ಫಾಬೆಟ್. ಹ್ಯಾವ್ ಅಂಡರ್ಸ್ಟುಡ್? ಇಷ್ಟು ನಿಮಗೆ ಅರ್ಥ ಆಗ್ತಂದ್ರೆ ನಂತರ ಕೋಎಫಿಷಿಯಂಟ್ ಅಂತ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಇದನ್ನ ಯಾರು ಬರ್ಕೊಂಡಿಲ್ಲ ದಯವಿಟ್ಟು ಬರ್ಕೊಂಡಿದ್ರೆ ಬರ್ಕೊಳ್ರಿ. ಓಕೆ, ಬರ್ಕೊಂಡಿದ್ದೀರ ಅನ್ಕೊಂಡಿದ್ದೀನಿ. ಈಗ ಕೋಎಫಿಷಿಯಂಟ್ಸ್ ಅಂದ್ರೆ ಏನು ಅನ್ನೋದನ್ನು ನೋಡೋಣ. ಎರಡು ರೀತಿ ಕೋಎಫಿಷಿಯಂಟ್ ಹೇಳ್ತಾರೆ. ಒಂದನೇದು ನ್ಯೂಮರಲ್ ಕೋಎಫಿಷಿಯಂಟ್ಸ್ ಅಂದ್ರೆ ನಂಬರ್ಸು, ಇನ್ನೊಂದು
ಈ ವೇರಿಯೇಬಲ್ಸಿಂದ ಬರುವಂಥ ಕೋಎಫಿಷಿಯಂಟ್ಸ್ ಹಂಗೆ ಹೇಳ್ತಾರೆ. ಆದರೆ ನನಗೆ ಈಗ ನೀವು ಬೇಸಿಕ್ಸ್ ಕಲಿಬೇಕಾಗಿರೋದ್ರಿಂದ ಮುಖ್ಯವಾಗಿ ಭಾಳಷ್ಟು ಕ್ವಶನ್ಸ್ ಕೇಳೋದು ಈ ನಂಬರ್ಸ್ ಮೇಲೆ. ನ್ಯೂಮರಲ್ ಕೋಎಫಿಷಿಯಂಟ್ಸ್ ಅಂದರೆ ನಂಬರ್ಗಳನ್ನಷ್ಟೇ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಕೋಎಫಿಷಿಯಂಟ್ಸ್ ಅಂದ್ರೆ ಏನು? ದೀಸ್ ಆರ್ ದ ನಂಬರ್ಸ್ that are multiplied or divided a variable. ನೋಡಿ ಸ್ನೇಹಿತರೆ, ವೇರಿಯೇಬಲ್ಗೆ ಮಲ್ಟಿಪ್ಲೈ ಅಥವಾ ಡಿವೈಡ್ ಆಗಿರೋ ನಂಬರ್ಗೆ ಏನಂತ ನಾವು ಕೋಎಫಿಷಿಯಂಟ್. ವೇರಿಯೇಬಲ್ಗೆ ಮಲ್ಟಿಪ್ಲೈ ಅಥವಾ ಡಿವೈಡ್ ಆಗಿರೋ ನಂಬರ್ಗೆ ಏನಂತೀವಿ ನಾವು ಕೋಎಫಿಷಿಯಂಟ್. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಎಕ್ಸಾಂಪಲ್ ನೋಡಿದ್ರೆ ಇನ್ನೊಂದು ಸ್ವಲ್ಪ ಪಕ್ಕ ಐಡಿಯಾ ಬರುತ್ತೆ. ನೋಡ್ರಿ, ಈಗ 3x ಅಂತ ಬರುತ್ತೆ. ಇಲ್ಲಿ ವೇರಿಯೇಬಲ್ ಯಾವುದು? 3. ಇದಕ್ಕೆ ಮಲ್ಟಿಪ್ಲೈ ಆಗಿದೆ ಅಂತ 3x ಅಂದ್ರೆ 3 + x ಅಲ್ಲ, ಇದು 3 × x ಅಂತ. ಒಂದು ವೇರಿಯೇಬಲ್ ಮತ್ತು ಇನ್ನೊಂದು ವೇರಿಯೇಬಲ್, ಅಥವಾ ಒಂದು ವೇರಿಯೇಬಲ್ ಮತ್ತು ಇನ್ನೊಂದು ಕಾನ್ಸ್ಟೆಂಟ್ ನಂಬರ್ ಮಧ್ಯದಲ್ಲಿ ಏನಾದರೂ ಯಾವುದೇ ಸೈನ್ ಹಾಕಿಲ್ಲ ಅಂದರೆ ಅದು ಮಲ್ಟಿಪ್ಲೈ ಆಗಿದೆ ಅಂತ. ನೋಡಿ ಸ್ನೇಹಿತರೆ, ಇದೇನಿದು? 3 is the coefficient of x. ಅದೇ ರೀತಿ ಈಗ -3x ಇದೆ. ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ, x ಇನ್ ಕೋಎಫಿಷಿಯಂಟ್ ಏನು ಈ -3x ನಲ್ಲಿ? ಇದು -3 ಅಂತ ಬರೀಬೇಕು ನೀವು. ಅದೇ ರೀತಿ ಈಗ ಬರೀ x ಬರದೆ ವಾಟ್ ಇಸ್ ದ ಕೋಎಫಿಷಿಯಂಟ್ ಆಫ್ x? ಇಲ್ಲ ಅಂದ್ರೆ 1 ಇದೆ ಅಂತ. ಅರ್ಥ ಆಯ್ತಾ ಸ್ನೇಹಿತರೆ? ಇಲ್ಲಿ ನೋಡಿ ಸ್ನೇಹಿತರೆ, ಬರೀ x ಯಾಕೆ ತಗೊಂಡಿದ್ರೆ ಸರ್, ಈಗ ಅವ್ರ x ಬಹಳ ಇಷ್ಟ ಅಂತ ಅನ್ಕೋಬೇಡ್ರೆ. ಈಗ ಬೇಕಾದ್ರೆ a ತಗೋಣ, ಇದನ್ನು ವೇರಿಯೇಬಲ್ ಅಲ್ಲ. 3a ಅಥವಾ 13a. ಈಗ a ನ ಕೋಎಫಿಷಿಯಂಟ್ ಏನು? 13. b/2 ಅಂತ ಬರ್ತದೆ. ಈಗ ಬಿ ನ ಕೋಎಫಿಷಿಯಂಟ್ ಏನು? ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಶಬಾಷ್. ಬಿ ನ ಕೋಎಫಿಷಿಯಂಟ್ 2 ಅಲ್ಲ, ಬಿ ನ ಕೋಎಫಿಷಿಯಂಟ್ 1/2. ಇದ್ರ ಪಕ್ಕದಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ ಅಂತ ಹೇಳಿದೆ, ಹಾಗಾಗಿ ಇದ್ರ ಕೋಎಫಿಷಿಯಂಟ್ 1/2. ಅದಕ್ಕೋಸ್ಕರ ಬರೆದಿದ್ದು ನಾನು ನಂಬರ್ಸ್ ದಟ್ ಆರ್ ಮಲ್ಟಿಪ್ಲೈಡ್ ಆರ್ ಡಿವೈಡೆಡ್ ಟು ಎ ವೇರಿಯೇಬಲ್ ಆರ್ ಕಾಲ್ಡ್ ಕೋಎಫಿಷಿಯಂಟ್ಸ್. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಕೋಎಫಿಷಿಯಂಟ್ಸ್ ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ಇನ್ನೊಂದ್ಸಾರಿ ರಿವೈಸ್ ಮಾಡ್ಕೊಂಬಿಡಿ. ಏನೇನು ಡಿವೈಡ್ ಮಾಡ್ಬೇಕು ನೀವು? ಒಂದೇದು ವೇರಿಯೇಬಲ್ಸ್ ಅಂದ್ರೇನು, ಎರಡನೇದು ಕಾನ್ಸ್ಟೆಂಟ್ಸ್ ಅಂದ್ರೇನು, ಮೂರನೇದು ಕೋಎಫಿಷಿಯಂಟ್ಸ್ ಅಂದ್ರೇನು. ಇವು ಮೂರು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇದು ಆಗಿದ ಮೇಲೆ ಟರ್ಮ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇಟ್ ಈಸ್ ಅ ಸಿಂಗಲ್ ಮ್ಯಾಥಮ್ಯಾಟಿಕಲ್ expression separated by plus or minus. ಇದು ಅರ್ಥ ಆಯ್ತಾ ಸ್ನೇಹಿತರೆ? ಇನ್ನೂ ಸುಲಭವಾಗಿ ಅರ್ಥ ಆಗೋಕ್ಕೆ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಡಿ, ಅವಸರ ಮಾಡ್ಕೋಬೇಡ್ರಿ. ಎಷ್ಟೊಂದು ಟೈಮ್ ವೇಸ್ಟ್ ಮಾಡಿರ್ತೀವಿ ಇಲ್ಲಿವರೆಗೂ ಅರ್ಥ ಆಗಿಲ್ಲ ಅಂದರೆ, ಇವತ್ತು ಸರಿಯಾಗಿ ಕಲ್ತ್ರೆ ಇವತ್ತಿಂದ ನಿಮಗೆ ಆಲ್ಜಿಬ್ರಾ ಅಥವಾ ಈ ಪಾಲಿನಾಮಿಯಲ್ಸ್, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಏನು ಟಫ್ ಆಗಲ್ಲ. ಆ ಧೈರ್ಯ ಇಟ್ಕೊಂಡು ಪ್ರೀತಿಯಿಂದ ಕಲೀರಿ. ನೋಡಿ, 2x + 7 ಅಂತ ಬರುತ್ತೆ. ನೋಡಿ ಸ್ನೇಹಿತರೆ, ಇದು ಒಂದು ಟರ್ಮು, ಇದು ಒಂದು ಟರ್ಮ್. ಯಾಕೆ ಅಂದರೆ ಮಧ್ಯದಲ್ಲಿ ಪ್ಲಸ್ ಬಂದಿದೆ, ಹಾಗಾಗಿ ಪ್ಲಸ್ ಅಥವಾ ಮೈನಸ್ ಬಂತಂದ್ರೆ ಅದರ ಆ ಕಡೆ ಈ ಕಡೆ ಇರೋದು ಸಪ್ರೇಟ್ ಟರ್ಮ್ಸ್ ಅಂತ. ಈಗ ನೋಡಿ ಸ್ನೇಹಿತರೆ, 2xyz ಅಂತ ಬರುತ್ತೆ. ಇದು ಎಷ್ಟು ಟರ್ಮು? ಇದು ಒಂದೇ ಒಂದು ಟರ್ಮ್, ಯಾಕಂದ್ರೆ ಮಧ್ಯದಲ್ಲಿ ಪ್ಲಸ್ ಮೈನಸ್ ಯಾವುದಿಲ್ಲ. ಅದೇ 2x - y + z ಅಂತ ಬರೆದ್ರೆ ನೋಡ್ರಿ, ಮೈನಸ್ ಇಂದ ಸಪ್ರೇಟ್ ಆಗೈತಾ? ಇದು ಒಂದು ಟರ್ಮು, ಇದು ಒಂದು ಟರ್ಮ್. ನೋಡಿ, ಇದು ಮತ್ತೆ ಮಧ್ಯದಲ್ಲಿ ಪ್ಲಸ್ ಬಂದಿದೆ, ಹಾಗಾಗಿ ಇದು ಒಂದು ಟರ್ಮ್, 3 ಟರ್ಮ್. ಅರ್ಥ ಆಯ್ತಾ ಸ್ನೇಹಿತರೆ? ಈ ರೀತಿ ಮೈನಸ್ ಅಥವಾ ಪ್ಲಸ್ ಇಂದ ಸಪ್ರೇಟ್ ಆಗಿದ್ರೆ ಅದನ್ನೇನಂತೀವಿ? ಟರ್ಮ್ ಅಂತೀವಿ. ಈಗ ಈ ಟರ್ಮಿನ ಮೇಲೆ ನಿಮಗೆ ಮೋನೋಮಿಯಲ್, ಬೈನೋಮಿಯಲ್, ಟ್ರೈನೋಮಿಯಲ್ ಅಂತ ಬರ್ತವೆ. ಈಗ ಒಂದೇ ಒಂದು ಟರ್ಮ್ ಇತ್ತು, ಇದನ್ನ 1ಗೆ ಮೋನೋ ಅಂತಾರೆ, ಮೋನೋಮಿಯಲ್. ಎಕ್ಸಾಂಪಲ್ ಬರೀರಿ. ಮೋನೋಮಿಯಲ್ಗೆ ಎ ಬರೀಬಹುದು, 2x ಬರೀಬಹುದು, 3xyz ಏನಾರ ಬರೀರಿ. ನೆಕ್ಸ್ಟ್ ಬೈನೋಮಿಯಲ್, 2 ಟರ್ಮ್ ಇರಬೇಕು. ನೋಡಿ ಸ್ನೇಹಿತರೆ, 2 ಟರ್ಮ್ ಇದ್ರೆ ಏನಂತಾರೆ? ಬೈನೋಮಿಯಲ್. ಎಕ್ಸಾಂಪಲ್ 2x + 7, 13 + b. ಈ ರೀತಿ ಯಾವುದಾದ್ರೂ ಬರೀರಿ. ಈಗ xy + z ಏನಾದರೂ ಬರೀರಿ. ಒಟ್ಟಿನಲ್ಲಿ ಒಂದು ಪ್ಲಸ್ ಅಥವಾ ಒಂದು ಮೈನಸ್ ಇಂದ ಬರ್ಬಿಡೋಣ. ಈಗ d - c. ನೋಡಿ ಸ್ನೇಹಿತರೆ, 2 ಟರ್ಮ್ ಬರಬೇಕು. ವೇರಿಯೇಬಲ್ ಎಷ್ಟಾದ್ರೂ ಇರಲಿ,
ಎರಡು ಟರ್ಮ್ಸ್ ಇರಬೇಕು. ಅಂದರೆ ಒಂದು ಪ್ಲಸ್ ಅಥವಾ ಒಂದು ಮೈನಸ್ ಇದ್ದರೆ ಇದನ್ನು ಎರಡು ಅಂತ ಅನ್ಕೊಂತೀವಿ ಟರ್ಮ್ಸನ್ನು. ಹಾಗಾಗಿ ಇವನ್ನ ಬೈನೋಮಿಯಲ್ ಅಂತೀವಿ. ಮೂರನೇದು, ಮೂರು ಟರ್ಮ್ ಇದ್ರೆ ಏನಂತೀವಿ ಸರ್? ಟ್ರೈನೋಮಿಯಲ್ಸ್ ಅಂತೀವಿ. ಮೂರು ಟರ್ಮ್ ಇದ್ರೆ ಟ್ರೈನೋಮಿಯಲ್ಸ್. ಎಕ್ಸಾಂಪಲ್ a ಪ್ಲಸ್ ಬಿ ಪ್ಲಸ್ ಸಿ, ನೆಕ್ಸ್ಟ್ ಎಕ್ಸ್ ಪ್ಲಸ್ 2y ಪ್ಲಸ್ 7. ಹಿಂಗೆ ಯಾವುದಾದ್ರು ಬರೀ ನೋಡಿ, ಮೂರು ಟರ್ಮ್ ಬಂತು. ಇನ್ನೊಂದು ಬರೆದ್ರೆ 3y ಮೈನಸ್ 2z ಪ್ಲಸ್ ಎಕ್ಸ್. ಏನಾದರೂ ಬರೀರಿ, ಒಟ್ಟು ಮೂರು ಟರ್ಮ್ ಬಂದರೆ ಟ್ರೈನೋಮಿಯಲ್ ಅಂತಾರೆ. ಅರ್ಥಾತ್ ಸ್ನೇಹಿತರೆ, ಯಾಕಂದ್ರೆ ಇದ್ರ ಮೇಲೆ ಸಹ ನಿಮಗೆ ಕ್ವಶನ್ಸ್ ಬರ್ತವೆ. ಇದ್ರ ನಂತರ ನೀವು ನೋಡ್ಬೇಕಾಗಿರೋದು, ಇದು ಅರ್ಥ ಆಗಿದೆ? ಎಲ್ಲ ಪಾಯಿಂಟ್ಸನ್ನು ಮಾಡ್ಕೊಳ್ಳಿ, ಬರ್ಕೊಳ್ರಿ. ಯಾಕಂದ್ರೆ ಇನ್ನೂ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಅದಕ್ಕೆ ಮತ್ತೆ ಇನ್ನೊಂದು ರೀತಿ ಸಪ್ರೇಟಾಗಿ ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ಅಥವಾ ಇನ್ನೂ ನಿಮಗೆ ಈಸಿಯಾಗಿ ಅರ್ಥ ಹಂಗೆ ವಿಡಿಯೋ ಮಾಡ್ತೀನಿ. ಯಾಕಂದರೆ ಇವತ್ತು ನೀವು ಕಲ್ತ್ರೆ ನಿಮ್ಮ ಲೈಫ್ನಲ್ಲಿ ಮ್ಯಾಥಮೆಟಿಕ್ಸ್ನ ಮೇನ್ ಬ್ರಾಂಚು ಆಲ್ಜಿಬ್ರಾ, ಅದರಲ್ಲಿ ಪಾಲಿನಾಮಿಯಲ್ಸು, ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಯಾವ್ಯಾವ ಟಫ್ ಆಗಲ್ಲ. ಹಾಗಾಗಿ ಆ ಧೈರ್ಯದಿಂದ ಪ್ರೀತಿಯಿಂದ ವರ್ಕ್ ಮಾಡಿ. ಇದ್ರ ನಂತರ ನೋಡಿ ಸ್ನೇಹಿತರೆ, ಈಗ ಮೋನೋಮಿಯಲ್, ಬೈನೋಮಿಯಲ್, ಟ್ರೈನೋಮಿಯಲ್ ಅಂತ ಆಯಿತು. ಆದರೆ ಪಾಲಿನೋಮಿಯಲ್ ಅಂದರೆ ಏನು? ಒಂದಿಷ್ಟು ಜನ ಪಾಲಿ ಅಂದರೆ ಮೆನಿ, ನೋಮಿಯಲ್ ಅಂದರೆ ಟರ್ಮ್. ಹಾಗಾಗಿ ಪಾಲಿನೋಮಿಯಲ್ ಅಂದರೆ ಮೆನಿ ಟರ್ಮ್ಸ್ ಇದ್ಬಿಟ್ರೆ ಪಾಲಿನೋಮಿಯಲ್ ಅಂತ ಅಂತಾರೆ. ಓಕೆ, ಅಂದರೆ ಅದರ ವರ್ಡ್ ಮೀನಿಂಗ್ ತಗೊಂಡ್ರೆ ಹಾಗೆ ಅನಿಸುತ್ತೆ. ಆದರೆ ನಿಜವಾಗ್ಲೂ ಪಾಲಿನೋಮಿಯಲ್ ಅಂದರೆ ಹಂಗಲ್ಲ. ಪಾಲಿನೋಮಿಯಲ್ ಅಂದರೆ ಬರ್ಕೊಳ್ಳಿ ಬೇಗ, ಪಾಲಿನೋಮಿಯಲ್. ಪಾಲಿನೋಮಿಯಲ್ ಅಂದರೆ ಇಟ್ ಈಸ್ ಆನ್ ಆಲ್ಜಿಬ್ರಾಯಿಕ್, ಅಂದರೆ ಆಲ್ಜಿಬ್ರಾದಲ್ಲಿ ಬರುವಂತ ಎಕ್ಸ್ಪ್ರೆಷನ್ ಇನ್ ವಿಚ್ ಡಿಗ್ರಿ ಅಂದ್ರೆ ಏನು? ಹೈಯೆಸ್ಟ್ ಪವರ್ ಅಂತ. ಆರ್ ಪವರ್ ಅಥವಾ ಎಕ್ಸ್ಪೋನೆಂಟ್ ಅಂತಾರೆ ಒಂದಿಷ್ಟು ಜನ. ಎಕ್ಸ್ಪೋನೆಂಟ್ ಆಫ್ ವೇರಿಯಬಲ್ ಈಸ್ ಎ ಹೋಲ್ ನಂಬರ್. ಹೋಲ್ ನಂಬರ್ ಅಂದ್ರೆ ನಂಬರ್ನೇ ಹೋಲ್ ಆಗಿಲ್ಲ. ಬೇಗ ಹೋಲ್ ನಂಬರ್ ಅಂದ್ರೆ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಹಾಕಿ. ನೋಡಿ ಸರ್, ಈಗ ಪಾಲಿನಾಮಿಯಲ್ ಅಂದ್ರೇನು? ಇದು ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್. ಇಲ್ಲಿ 1 ಟರ್ಮ್, 2 ಟರ್ಮ್, 3 ಟರ್ಮ್, 4 ಟರ್ಮ್, ಒಂದು 50 ಟರ್ಮ್, ಇಲ್ಲಿ ಎಷ್ಟಾದರೂ ಇಲ್ಲಿ ಅದು ಮುಖ್ಯ ಅಲ್ಲ. ಆದರೆ ಇಲ್ಲಿರುವಂಥ ವೇರಿಯಬಲಿನ ಪವರ್ ಅಥವಾ ಡಿಗ್ರಿ ಅಥವಾ ಎಕ್ಸ್ಪೋನೆಂಟ್ ಏನಿರಬೇಕು? ಪಾಸಿಟಿವ್ ನಂಬರ್ ಇರಬೇಕು. ಅರ್ಥ ಸ್ನೇಹಿತರೆ? ಇನ್ ವಿಚ್ ಎಕ್ಸ್ಪೋನೆಂಟ್ ಆರ್, ನಾವು ಪವರ್ ಅಂತ ಆಡು ಭಾಷೆ ಅಂತಿರ್ತೀವಿ. ಎಕ್ಸ್ಪೋನೆಂಟ್ ಆರ್ ಪವರ್ ಆಫ್ ದ ವೇರಿಯಬಲ್ ಈಸ್ ಎ ಹೋಲ್ ನಂಬರ್. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಎಷ್ಟಾದರೂ ಟರ್ಮ್ ಇರಲಿ, 1 ಟರ್ಮ್ ಇದ್ರೆ ಮೋನೋಮಿಯಲ್, 2 ಟರ್ಮ್ ಇದ್ರೆ ಬೈನೋಮಿಯಲ್, 3 ಟರ್ಮ್ ಇದ್ರೆ ಟ್ರೈನೋಮಿಯಲ್ ಅಂತೀವಿ. ಆದರೆ ಪಾಲಿನೋಮಿಯಲ್ ಅಂದರೆ ಎಷ್ಟು ಟರ್ಮ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ವೇರಿಯಬಲ್ನ ಪವರ್ 2x + 3 ಹಿಂಗಿತ್ತು. ಇದ್ರ ಪವರ್ ಹೋಲ್ ನಂಬರ್ ಆಗಿರ್ಬೇಕು. ಹೋಲ್ ನಂಬರ್ಸ್ ಅಂದ್ರೆ ಯಾವ್ಯಾವ ಬರ್ತವೆ? ನಂಬರ್ ಹೋಲ್ ಮಾಡ್ಕೊಂಡಿರ್ತೀವ ಏನ? 0, 1, 2, 3, 4 ಈ ರೀತಿ ಬರೋಂಥ ನಂಬರ್ಗಳಿಗೆ ನಾವು ಹೋಲ್ ನಂಬರ್ಸ್ ಅಂತೀವಿ. ಹೋಲ್ ನಂಬರ್ಸ್ ಇರಬೇಕು. ಪವರ್ ಆಫ್ ವೇರಿಯಬಲ್. ಕಾನ್ಸ್ಟಂಟ್ ಇನ್ ಪವರ್ ಬೇಕಾದ್ರೆ ಮೈನಸ್ ಇದ್ರೆ ನಡೆಯುತ್ತೆ, ಅದು ಇಂಪಾರ್ಟೆಂಟ್ ಅಲ್ಲ. ವೇರಿಯಬಲಿನ ಪವರ್ ಏನಿರಬೇಕು? ಹೋಲ್ ನಂಬರ್ ಇರಬೇಕು. ಹಂಗಿದ್ರೆ ಏನಂತೀವಿ ನಾವು? ಪಾಲಿನಾಮಿಯಲ್ ಅಂತೀವಿ. ಅರ್ಥದ ಸ್ನೇಹಿತರೆ, ಇದು ಪಾಲಿನಾಮಿಯಲ್ ಹೌದು. ಯಾಕಂದ್ರೆ x ಪವರ್ ಏನಿಲ್ಲ ಅಂದ್ರೆ 1 ಇದ್ದಂಗೆ. ನೆಕ್ಸ್ಟ್ 2x³ - 7 ಇದು ಪಾಲಿನಾಮಿಯಲ್ ಹೌದು. 3 is also ಹೋಲ್ ನಂಬರ್. ಹೋಲ್ ನಂಬರ್ ಇದು ಎಕ್ಸ್ಪೋನೆಂಟ್ ಆಫ್ ಪವರ್ ಆಗಿದೆ. ನಂತರ ಇಲ್ಲಿ ನೋಡಿ 2x⁻⁻1 ಇದು ಪಾಲಿನಾಮಿಯಲ್ ಅಲ್ಲ. ಯಾಕಂದ್ರೆ ಹೋಲ್ ನಂಬರ್ನಲ್ಲಿ ಮೈನಸ್, ಪಾಯಿಂಟ್ಸು, ಇವು ರೂಟ್ಗಳು ಇವೆಲ್ಲ ಬರಲ್ಲ, ಹಾಗಾಗಿ ಅಲ್ಲ. ಈಗ ಇನ್ನೊಂದು ಎಕ್ಸಾಂಪಲ್ 2/x ಇದು ಪಾಲಿನಾಮಿಯಲ್ ಅಲ್ಲ ಸ್ನೇಹಿತರೆ. ಡಿನಾಮಿನೇಟರ್ನಲ್ಲಿ ಬಂದ್ರೂ ಅದು ಪಾಲಿನಾಮಿಯಲ್ ಅಲ್ಲ. ಡಿನಾಮಿನೇಟರ್ನಲ್ಲಿ ಬಂದರೆ ಮೀನಿಂಗ್ ಏನಿದೆ? ಹೆಂಗೆ ಬರೀಬೋದು ನಾವು? 2 × 1/x ಇದ್ದಂಗೆ. ನೋಡ್ರಿ, 1/x ಅಂದ್ರೆ ಮೀನಿಂಗ್ ಏನು? ಇದೇ ಪವರ್ -1 ಅಂತ.
ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಇನ್ನೊಂದು ಎಕ್ಸಾಂಪಲ್, ರೂಟ್ 8 z ಪ್ಲಸ್ 3 ಇದು ಪಾಲಿನಾಮಿಯಲ್. ಹೌದು, ಯಾಕಂದ್ರೆ ರೂಟ್ ಇರೋದು ಈ ಕೋಎಫಿಷಿಯಂಟ್ಗೆ, ಆದರೆ ಝಡ್ಗಲ್ಲ. ಝಡ್ ಇಸ್ ಅ ವೇರಿಯಬಲ್, ಇದ್ರ ಪವರ್ ಏನಿಲ್ಲ ಅಂದ್ರೆ 1 ಇದ್ದಂಗೆ. ಇದು ಓಕೆ, ಅರ್ಥ ಆಯ್ತಾ ಸ್ನೇಹಿತರೆ? ಆದರೆ ಇವೆರಡು ಯಾಕೆ ಅಂತ ಹೇಳ್ಬೋದು. ಇದ್ರ ನಂತರ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ರೂಟ್ ಟಿ ಪ್ಲಸ್ 3t². ಇದು ಪಾಲಿನಾಮಿಯಲ್. ಸ್ನೇಹಿತರೆ, ಇಲ್ಲಿ ವೇರಿಯಬಲ್ ಇದೆ, ಇದಕ್ಕೆ ಪವರ್ 2 ಇದೆ, ಓಕೆ. ಆದರೆ ಇನ್ನೊಂದು ವೇರಿಯಬಲ್ ಇದೆ, ಟಿ ಇನ್ನೊಂದಿದೆ, ಇದಕ್ಕೆ ರೂಟ್ ಇದೆ. ಅಂದರೆ ಮೀನಿಂಗ್ ಏನು? 1/2 ಇದ್ದಂಗೆ ಪವರ್ ರೂಟ್ ಅಂದರೆ. ಹಾಗಾಗಿ ಇದು ಸಹ ಹೋಲ್ ನಂಬರ್ ಅಲ್ಲ 1/2, ಬರೀ 0 1 2 3 4 5 6 ಹಿಂಗೆ ಬರ್ಬೇಕು ನಂಬರು. ಹಾಗಾಗಿ ಇದು ಸಹ ಪಾಲಿನಾಮಿಯಲ್ ಅಲ್ಲ. ಪಾಲಿನಾಮಿಯಲ್ ಅಂದ್ರೆ ಏನಿರಬೇಕು? ವೇರಿಯಬಲಿನ ಪವರ್ ಏನಿರಬೇಕು? ಹೋಲ್ ನಂಬರ್ ಇರಬೇಕು. ವೇರಿಯಬಲಿನ ಪವರ್ ಹೋಲ್ ನಂಬರ್ ಇದ್ರೆ ಅದನ್ನ ಪಾಲಿನಾಮಿಯಲ್ ಅಂತಾರೆ. ಇಷ್ಟು ನಿಮಗೆ ಅರ್ಥ ಆಗಿ ನೋಡ್ಕೊಂಡಿದ್ರು ಸ್ನೇಹಿತರೆ. ಇಷ್ಟು ಅರ್ಥ ಆದ ನಂತರ ಡಿಗ್ರಿ ಆಫ್ ಪಾಲಿನಾಮಿಯಲ್ ಒಂದು ನೋಡ್ಕೊಳ್ರಿ. ಬೇಸಿಕ್ಸ್ ಸಾಕು. ಡಿಗ್ರಿ ಆಫ್ ಪಾಲಿನಾಮಿಯಲ್ಸ್. ಏನು ಡಿಗ್ರಿ ಆಫ್ ಪಾಲಿನಾಮಿಯಲ್ಸ್ ಅಂದ್ರೆ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಇನ್ ಅನ್ ಎಕ್ಸ್ಪ್ರೆಷನ್ ಇಸ್ ನೋನ್ ಆಸ್ ಡಿಗ್ರಿ ಆಫ್ ಪಾಲಿನಾಮಿಯಲ್. ಬರ್ಕೊಳ್ರಿ, ಹೈಯೆಸ್ಟ್ ಪವರ್ ಆಫ್ ವೇರಿಯಬಲ್. ಹೈಯೆಸ್ಟ್ ಪವರ್ ಆಫ್ ವೇರಿಯಬಲ್ಗೆ ಡಿಗ್ರಿ ಅಂತೀವಿ. ನೋಡಿ ಸ್ನೇಹಿತರೆ, ಈಗ ಇಲ್ಲಿ ಬರೀ ಎಕ್ಸ್ ಇದೆ, ಎಕ್ಸಿನ ಪವರ್ ಎಷ್ಟು? ಏನಿಲ್ಲ ಅಂದ್ರೆ 1 ಇದ್ದಂಗೆ. ಈಗ 2x³ ಬಂದಿದೆ, ಇದ್ರ ಪವರು 3. ಅದೇ a ಪ್ಲಸ್ 2b ಇದು ಕ್ಯೂಬ್ ಕೊಟ್ಟೆ, ಓಕೆ. ಇದ್ರ ಪವರ್ ಎಷ್ಟು? 3. ಎಗೆ ಪವರ್ 1 ಇದೆ, ಅದ್ರ ಹೈಯೆಸ್ಟ್ ಇರೋದನ್ನ ನಾವು ಕನ್ಸಿಡರ್ ಮಾಡಬೇಕು ಆ ಪಾಲಿನಾಮಿಯಲ್ ನಲ್ಲಿ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ x² ಪ್ಲಸ್ 2y ಪ್ಲಸ್ 3z ಟು ದಿ ಪವರ್ ಆಫ್ 5. ಈಗ ಇದ್ರದ್ದು ಡಿಗ್ರಿ ಎಷ್ಟು? ಡಿಗ್ರಿ ಅಂದ್ರೆ ಹೈಯೆಸ್ಟ್ ಪವರ್ ಆಫ್ ವೇರಿಯಬಲ್ ಕನ್ಸಿಡರ್ ಮಾಡಬೇಕು. ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಇವಾಗಲ್ಲ. ಇದು ಹೈಯೆಸ್ಟ್ ಪವರ್, ಇದನ್ನ ಕನ್ಸಿಡರ್ ಮಾಡಬೇಕು. ಇದ್ರ ನಂತರ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಬಹಳ ಬುದ್ಧಿವಂತರಿಗೆ ಮಾತ್ರ ಕಲಿಬೇಕಂತ ಇಲ್ಲಿ ಬಂದಿರೋರಿಗೆ ಮಾತ್ರ ನೋಡೋಣ. ಅವರಷ್ಟೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕ್ತಾರೆ. 2x ಟು ದಿ ಪವರ್ ಆಫ್ 4 ಮೈನಸ್ 7x² ಪ್ಲಸ್ 10 ಟು ದಿ ಪವರ್ ಆಫ್ 5. ಬೇಗ ಇದರ ಡಿಗ್ರಿ ಏನು? ಬೇಗ ಹೇಳಿ. ಶಬಾಷ್, ಯಾರ್ಯಾರು ಕರೆಕ್ಟ್ ಹಾಕಿದ್ದೀರಾ ನೋಡಿ. ಇದರ ಡಿಗ್ರಿ 4. ಇದರ ಡಿಗ್ರಿ ಯಾಕೆ? ಹೈಯೆಸ್ಟ್ ಪವರ್ ಇರೋದು 4. ಸರ್ 5 ಇದೆಯಲ್ಲ ಅಂದ್ರೆ ಹೈಯೆಸ್ಟ್ ಪವರ್ ಆಫ್ ಏನು? ವೇರಿಯಬಲ್. ನಾವು ಬರೀ ಹೈಯೆಸ್ಟ್ ಪವರ್ ಅಂತ ತಗೊಂಡ್ಬಿಟ್ರೆ ಪವರ್ ಹೋಗ್ಬಿಡ್ತದೆ. ಹಂಗಾಗಿ ಹೈಯೆಸ್ಟ್ ಪವರ್ ಆಫ್ ವೇರಿಯಬಲ್ ತಗೋಬೇಕು. ಹಂಗಾಗಿ 4. ಇದು 10 ಅನ್ನೋದು ಕಾನ್ಸ್ಟೆಂಟ್ ನಂಬರ್, ಹಾಗಾಗಿ ಅದಲ್ಲ. ಇವಿಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನೀವು ಕಲ್ತಿದ್ದು ಏನೇನಂದ್ರೆ ವೇರಿಯಬಲ್ಸ್ ಅಂದ್ರೇನು, ಕಾನ್ಸ್ಟೆಂಟ್ಸ್ ಅಂದ್ರೇನು, ಕೋಎಫಿಷಿಯಂಟ್ಸ್ ಅಂದ್ರೇನು, ಟರ್ಮ್ ಅಂದ್ರೇನು, ಮೊನೋಮಿಯಲ್, ಬೈನೋಮಿಯಲ್, ಟ್ರೈನೋಮಿಯಲ್ ಅಂದ್ರೇನು, ಇದನ್ನು ಕಲ್ತ್ರಿ. ಇದ್ರ ಜೊತೆಗೆ ಡಿಗ್ರಿ ಆಫ್ ಪಾಲಿನಾಮಿಯಲ್ ಕಲ್ತ್ರಿ. ಆ ಡಿಗ್ರಿ ಆಫ್ ಪಾಲಿನಾಮಿಯಲ್ ಅಲ್ಲಿ ಒಂದೇ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ಬೇಗ ಮುಗಿಸ್ಕೊಂಡ್ಬಿಡೋಣ. ಏನಂದ್ರೆ ಹೈಯೆಸ್ಟ್ ಪವರ್ 1 ಇದ್ರೆ ಏನಂತೀವಿ? ಅದೇ ಹೈಯೆಸ್ಟ್ ಪವರ್ 2 ಇದ್ರೆ ಏನಂತೀವಿ? ಅದೇ ಹೈಯೆಸ್ಟ್ ಪವರ್ 3 ಇದ್ರೆ ಆ ಪಾಲಿನಾಮಿಯಲ್ ಅನ್ನ ಎಂತ ಪಾಲಿನಾಮಿಯಲ್ ಅನ್ಬೇಕು? ಇದೊಂದು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಸ್ನೇಹಿತರೆ. ಏನಂದ್ರೆ ಹೈಯೆಸ್ಟ್ ಪವರ್ 1 ಇದ್ರೆ ಇದನ್ನು ನಾವು ಲೀನಿಯರ್ ಪಾಲಿನಾಮಿಯಲ್ ಅಂತೀವಿ. ಹೈಯೆಸ್ಟ್ ಪವರ್ 2 ಇದ್ರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. 1 ಇದ್ರೆ ಲೀನಿಯರ್ ಪಾಲಿನಾಮಿಯಲ್ ಅಂತೀವಿ, ಹೈಯೆಸ್ಟ್ ಪವರ್ 2 ಇದ್ರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತೀವಿ, ಹೈಯೆಸ್ಟ್ ಪವರ್ 3 ಇದ್ರೆ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತೀವಿ. ನೀವು ಬರೀರಿ, ನಾನು ಇಲ್ಲಿ ಬರೆದಿರ್ತೀನಿ. ಇಲ್ಲಿ ಕೇವಲ a ಪ್ಲಸ್ b ಅಂತ ಬರುತ್ತೆ. ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಇಸ್ 1 ಓನ್ಲಿ. ಅಥವಾ ಇನ್ನೊಂದು ಎಕ್ಸಾಂಪಲ್,
ಎಕ್ಸ್ ಅಂತ ಬರುತ್ತೆ. ಇದ್ರದ್ದು ಹೈಯೆಸ್ಟ್ ಪವರ್ ಒಂದೇ. ಈಗ 3x ಪ್ಲಸ್ 8 ಅಂತ ಬರುತ್ತೆ. ನೋಡ್ರಿ ಎಕ್ಸ್ ಇಂದು ವೇರಿಯೇಬಲ್ ಇಂದ ಎಷ್ಟು ಪವರ್ ಒಂದೇ ಹೈಯೆಸ್ಟ್ ಇರೋದು, ಹಾಗಾಗಿ ಇದು ಲೀನಿಯರ್. ಈಗ x² ಪ್ಲಸ್ 2x ಪ್ಲಸ್ 7 ಅಂತ ಬರುತ್ತೆ. ಇದು ಟ್ರೈನಮೈಲ್ ಇರ್ಬೋದು, ಆದರೆ ಹೈಯೆಸ್ಟ್ ಪವರ್ ಆಫ್ ವೇರಿಯೇಬಲ್ ಏನು 2 ಇದೆ, ಹಂಗಾಗಿ ಇದನ್ನು ಕ್ವಾಡ್ರಾಟಿಕ್ ಅನ್ಬೇಕು. ಅದೇ ನಂಬರ್ ಆಫ್ ಟರ್ಮ್ಸ್ ಮೇಲೆ ಕೇಳಿದ್ರೆ ಟ್ರೈನಮೈಲ್ ಆಗುತ್ತೆ. ಅದು ಇಲ್ಲಿ ಕೇಳಿರೋದು ಏನು, ಅದರ ಪವರ್ ಮೇಲೆ ಅದನ್ನು ಏನು ಅನ್ಬೇಕು, ಡಿಗ್ರಿ ಮೇಲೆ ಎಂಥ ಪಾಲಿನಾಮಿಯಲ್ ಅನ್ಬೇಕು ಅಂದರೆ ಈ ರೀತಿ ಹೇಳ್ಬೇಕು. ಈಗ ಅದೇ ಈಗ s² ಪ್ಲಸ್ 7 ನೋಡಿ, ಪವರ್ 2 ಇದನ್ನ ಎಷ್ಟು, ಇದು ಕ್ವಾಡ್ರಾಟಿಕ್. ಕ್ಯೂಬಿಕ್ ಹೇಳ್ರಿ, x³ ಪ್ಲಸ್ x² ಪ್ಲಸ್ x ಮೈನಸ್ 3. ನೋಡ್ರಿ ಹೈಯೆಸ್ಟ್ ಪವರ್ ಅಷ್ಟೇ ಲೆಕ್ಕ, ನಮಗೆ ಬೇರೆ ಯಾವುದು ಲೆಕ್ಕಕ್ಕಿಲ್ಲ. ನೆಕ್ಸ್ಟು 7a ಪ್ಲಸ್ 2b² ಪ್ಲಸ್ 17c³ ನೋಡಿ ಸ್ನೇಹಿತರೆ, ಹೈಯೆಸ್ಟ್ ಪವರ್ ಎಷ್ಟು ಸಿ ಇದೆ, ಹಾಗಾಗಿ 3 ಇದೆ. 3 ಇದ್ರೆ ಕ್ಯೂಬಿಕ್ ಅಂತೀವಿ, ಕ್ಯೂಬಿಕ್ ಪಾಲಿನಾಮಿಯಲ್. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಮ್ಮ ಚಾನಲ್ನ ವಿಡಿಯೋಗಳು ಇನ್ನೂ ಎಫೆಕ್ಟಿವ್ ಆಗಿ ಬರಬೇಕಂದ್ರೆ ತಾವು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನೇನು ಬೇಕು ಅದನ್ನು ಕಾಮೆಂಟ್ ಹಾಕಿ, ಜೊತೆಗೆ ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ. ಮತ್ತೇನಾದರೂ ಡೌಟ್ ಇದ್ದರೆ ನನ್ನ ವಾಟ್ಸಪ್ ನಂಬರ್ ಸಹ ಇರುತ್ತೆ, ಅದಕ್ಕೆ ನೀವು ನನಗೆ ಮೆಸೇಜ್ ಹಾಕ್ಬೋದು. ಇಲ್ಲಿವರೆಗೂ ನೋಡೋದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ. ನೆಕ್ಸ್ಟ್ ಎಪಿಸೋಡಲ್ಲಿ ಕಡಿಮೆ ಅಂದರೆ ಕಡಿಮೆ ಸಮಯದಲ್ಲಿ, ಭಾಳ ಕಡಿಮೆ ಸಮಯದಲ್ಲಿ ಒಂದು ಎಕ್ಸಸೈಸ್ ಪೂರ್ತಿ ಸಾಲ್ವ್ ಮಾಡ್ತೀರಾ. ಯಾಕಂದರೆ ಇದನ್ನು ನೀವು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿರ್ತೀರಿ. ಹಾಗಾಗಿ ಧನ್ಯವಾದಗಳು.